ಹಾಯ್ ಗೈಸ್, ನಮಸ್ಕಾರ. ನಾವಿವತ್ತು ಉಪ್ಪಳ ಬಂದಿದ್ದೇವೆ ಅಂತ ಹೇಳಿದರೆ, ಇವತ್ತು ನಮ್ಮ ಮನೆ ಹತ್ತಿರ ಒಂದು ಫಂಕ್ಷನ್ ಉಂಟು. ನಾವು ಮೊದಲು ಹುಟ್ಟಿದ ಮನೆ ಹತ್ರ ಒಂದು ಫಂಕ್ಷನ್ ಉಂಟು, ಹಾಗೆ ಇಲ್ಲಿ ಬಂದಿದ್ದೇವೆ. ಸೊ ಈ ರೋಡಲ್ಲಿ ನಾವು ಚಿಕ್ಕದಿರುವಾಗ ನಡ್ಕೊಂಡು ಬರ್ತಾ ಇದ್ವಿ, ಆದರೆ ಈ ರೋಡಿಗೆ ತುಂಬ ಅಗಲಾಗಿದೆ, ಬೇರೆ ಆಗಿದೆ. ಉಪ್ಪಳ ಎಲ್ಲ ಫುಲ್ ಬದಲಾಗಿದೆ. ನಾವು ಸಣ್ಣದಲ್ಲಿ ಶಾಲೆಗೆ ಹೋಗ್ತಿರುವಾಗ ಚಿಕ್ಕ ಕಾಲು ದಾರಿ ಇದ್ದದ್ದು, ಆದರೆ ಈಗ ತುಂಬ ರಿಕ್ಷಾ ಹೋಗುವಷ್ಟು ದೊಡ್ಡ ದಾರಿಯಾಗಿದೆ. ನಾನು ಹುಟ್ಟಿದ್ದು ಇಲ್ಲೇ. ಅದಾದಮೇಲೆ 2002ರ ನಂತರ ನಾವು ಮಂಗಳೂರಿನ ಕಡೆ ಅಂತ ಹೇಳಿದರೆ ಸಂಕೋಲಿಗೆ ಕಡೆ ಹೊರಟಿದ್ವಿ. ಅಲ್ಲಿ ತನಕ ಎಷ್ಟು ಹಲಸಿನ ಮರ ಗೈಸಲ್ಲಿ ಎಲ್ಲ ಫುಲ್ ಹಲಸಾಗಿದೆ. ತೋರಿಸ್ತೇನೆ ನಾನು ನಿಮಗೆ. ಗೈಸಲ್ಲಿ ನೋಡಿ, ಫುಲ್ ಹಲಸಿನ ಹಣ್ಣಾಗಿದೆ. ಫುಲ್ ಹಲಸಿನ ಹಣ್ಣು. ಉಪ್ಪಳದಲ್ಲೆಲ್ಲ ಅದು ಕಾಮನ್ ಆಗಿರ್ಬೋದು ಹಲಸಿನ ಹಣ್ಣು. ನಮ್ಮ ಆ ಕಡೆ ಊರಲ್ಲೆಲ್ಲ ಹೀಗೆ ಹಲಸಿನ ಹಣ್ಣು ಬಿಡೋದಿಲ್ಲಪ್ಪ ಯಾವ ಮರದಲ್ಲಿ ಕೂಡ. ಇಲ್ಲೆಲ್ಲ ಹಲಸಿನ ಹಣ್ಣು, ಮಾವಿನ ಮರ, ತೆಂಗಿನ ಮರ, ಮತ್ತು ಕರಿಮೆಣಸು, ಮತ್ತು ಸಪೋಟ, ಅದೆಲ್ಲ ತುಂಬ ಕಾಮನ್. ಎಷ್ಟೋ ವರ್ಷಗಳ ನಂತರ ಈ ದಾರಿಯಲ್ಲಿ ನಡ್ಕೊಂಡು ಬಂದದ್ದು. ಮೊದಲು ಮಳೆಯಲ್ಲಂತೂ ಈ ದಾರಿಯಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕೆ ಹೇಳಿದರೆ ಚಿಕ್ಕ ದಾರಿ ಇದ್ದದ್ದಲ್ವ. ಅದೇ ದಾರಿಯಲ್ಲಿ ಚಿಕ್ಕ ಚಿಕ್ಕ ಸೈಕಲ್ ಬರ್ತಾಯಿತ್ತು, ಮತ್ತು ಸ್ಕೂಟರ್ಗಳೆಲ್ಲ ಬರ್ತಾಯಿತ್ತು. ಫುಲ್ ಮಳೆಯ ನೀರಿತ್ತು, ಫುಲ್ ಕೆಸರಾಗ್ತಿತ್ತು. ಆದರೆ ಈಗ ದೊಡ್ಡ ದಾರಿ ಮಾಡಿದ್ದಾರೆ. ಇದೆಲ್ಲ ನೋಡುವಾಗ ಎಷ್ಟೋ ದಿನಗಳ ನಂತರ ಬಂದ ಹಾಗೆ ಅನುಭವ ಆಗ್ತಾ ಉಂಟು. ಈ ರೋಡಲ್ಲಿ ಸ್ಟ್ರೈಟ್ ಹೋದರೆ ಅದು ಉಪ್ಪಳ ತಲುಪ್ತದೆ, ಆದರೆ ನಾವು ಈ ಕಡೆ ಹೋಗೋದು. ಹೊಸ ಹೊಸತು ಮನೆಗಳೆಲ್ಲ ಆಗಿದೆ. ನಾನು ಸಣ್ಣದಿರುವಾಗಿದ್ದು ಯಾವ ಮನೆಗಳು ಕೂಡ ಇರಲಿಲ್ಲ. ಈ ಮನೆ ಒಂದು ಇತ್ತು, ಈ ಮನೆ ಇರಲಿಲ್ಲ. ಮತ್ತು ಇಲ್ಲೊಂದು ಶಾಪ್ ಕಾಣಿಸ್ತಾ ಇದೆಯಲ್ವಾ, ಇಲ್ಲಿಗೆ ನಾವು ಸಣ್ಣದಲ್ಲಿ ಬರ್ತಾ ಇದ್ವಿ. ಇಂಜನ್ ಅಂಗಡಿ ಮತ್ತು ಇಚ್ಚನ ಅಂಗಡಿ ಅಂತ ಹೇಳ್ತಾ ಇದ್ವಿ. ಆಗ ನಮಗೆ ಇದೇ ಪುಟ್ಟ ಪ್ರಪಂಚ ಆಗಿತ್ತು, ಎಲ್ಲವೂ ಇದೇ ಆಗಿತ್ತು ನಮಗೆ ಆಗ. ಅಲ್ಲಿ ಹಿಂದೆ ಕಾಣ್ತಾ ಉಂಟಲ್ಲ ಅಂಗಡಿ, ಆ ಅಂಗಡಿಗೆ ನಾವು ಸಣ್ಣದಲ್ಲಿ ತುಂಬ ಬರ್ತಾ ಇದ್ವಿ. ಏನು ಸಾಮಾನು ಬೇಕಾದರೂ ಇಲ್ಲಿಗೆ ಬರಬೇಕು, ಇದೇ ಒಂದು ಅಂಗಡಿ. ಇಲ್ಲಿ ಬೇರೆ ಯಾವ ಹಾಗೆ ಅಂಗಡಿ ಇರ್ತಿರಲಿಲ್ಲ. ಇವತ್ತು ಯಾಕೋ ನಡ್ಕೊಂಡು ಹೋಗುವ ಅಂತ ಅನಿಸಿತು, ರಿಕ್ಷಾದಲ್ಲಿ ಹೋಗೋದು ಬೇಡ ಅಂತ. ಹಾಗೆ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ. ಎಲ್ಲವನ್ನು ನೋಡುವಾಗ ಹೊಸತ್ತು ನೋಡಿದಾಗೆ ಅನ್ನಿಸ್ತಾ ಉಂಟು. ತುಂಬ ವರ್ಷಗಳ ನಂತರ ನೋಡೋದ್ರಿಂದ ಆಗಿರ್ಬೋದು. ಈ ಮನೆಗಳೆಲ್ಲ ನಾವು ನೋಡಲೇ ಇಲ್ಲ ಚಿಕ್ಕದಲ್ಲಿರುವಾಗ. ಎಲ್ಲ ಹಂಚಿನ ಮನೆಗಳಿತ್ತು ಇಲ್ಲಿ, ಆದರೆ ಈಗ ಎಲ್ಲ ದೊಡ್ಡ ದೊಡ್ಡ ಮನೆಗಳು ಕನ್ಸ್ಟ್ರಕ್ಟ್ ಆಗಿದೆ. ಇದು ರೆಹಮಾನಿಯ ಕಂಪೌಂಡ್. ಈ ಮನೆಗೆ ನಾವು ನೀರು ತಗೊಂಡು ಹೋಗಲಿಕ್ಕೆ ಬರ್ತಾ ಇದ್ವಿ ಕೊಡಪಾನದಲ್ಲಿ. ಈ ಮನೆಗೂ ನಾವು ನೀರು ತಗೊಂಡು ಹೋಗಲಿಕ್ಕೆ ಬರ್ತಿದ್ವಿ. ಬೇಸಿಗೆಯಲ್ಲಿ ನೀರು ಇರ್ತಿರ್ಲಿಲ್ಲ ಅಲ್ವಾ, ಆವಾಗ ನಾವು ನೀರು ತಗೊಂಡು ಹೋಗಲಿಕ್ಕೆ ಬರೋದು. ಇದು ಒಂದು ಸಣ್ಣ ದೈವಸ್ಥಾನ ನಮ್ಮದು. ಈ ರೋಡಲ್ಲಿ ಹೋಗಬೇಕು, ಜನನಿ ರೋಡಲ್ಲಿ ಹೋಗಬೇಕು ನಮ್ಮ ಮನೆಗೆ. ಇದು ಬೋರ್ವೆಲ್. ನಾವು ಸಣ್ಣದಿರುವಾಗ ಇಲ್ಲಿಂದ ನೀರು ತಗೊಂಡು ಹೋಗ್ತಿದ್ವಿ. ಈಗ ನಾನು ಒಂದು ಮನೆಗೆ ಹೋಗ್ತಿದ್ದನಲ್ಲ, ಆ ಮನೇಲಿ ಇವತ್ತು ಮದುವೆ. ಸೊ ಆ ಮನೆಯ ಹುಡುಗ, ಅವನ ತಂಗಿ, ಅಕ್ಕ ಎಲ್ಲರೂ ಸೇರಿ ನಾವು ಈ ಕಡೆ ಬರ್ತಾ ಇದ್ವಿ ನೀರು ತಗೊಂಡು ಹೋಗಲಿಕ್ಕೆ. ಆಗದ ಟೈಮಲ್ಲಿ ನಮಗೆ ಇದರದ್ದೇ ನೀರು, ಸ್ನಾನ ಮಾಡಲಿಕ್ಕೆಲ್ಲ ಇದೇ ನೀರು. ಇಲ್ಲೇ ಸ್ನಾನ ಮಾಡಿ ನಾವು ಹೋಗ್ತಾ ಇದ್ವಿ. ನಾನು ಹೇಳ್ತಿದ್ದೆ ಅಲ್ಲ, ಉಪ್ಪಳದಲ್ಲಿ ಒಂದು ಮನೆ ಉಂಟು ಅಂತ. ಅದಿದೇ ಮನೆ ನಮ್ಮದು, ಮಾಯನ ಹೌಸ್. ನಾವಿಲ್ಲೇ ದೊಡ್ಡದಾದದ್ದು. ಎಲ್ಲ ಕಡೆ ನೋಡಿದರೆ ಹಚ್ಚ ಹಸಿರೇ ಕಾಣ್ತದೆ, ಬೇರೆ ಏನು ಕಾಣೋದಿಲ್ಲ. ಇಲ್ಲಿ ನೋಡಿ ಹಲಸಿನ ಹಣ್ಣು, ಕೈ ಕೆಳಗೆ, ಕೈ ಹತ್ರವೇ ಹಲಸಿನ ಹಣ್ಣು. ಇದೇ ಮನೆ, ನಾನು ದೊಡ್ಡದಾದ ಮನೆ ಇದು. ಪೇಂಟ್ ಆಯಿನ ಪೊರಕ್. ಇದು ಬಾವಿ. ಈ ಬಾವಿಯಲ್ಲಿ ನೀರಿರಲಿಕ್ಕೆ ಇಲ್ಲ, ಯಾವಾಗಲೂ ಖಾಲಿ. ಹಾಗಿರುವಾಗ ನಾವು ಅಲ್ಲಿಂದೆಲ್ಲ ನೀರು ಹೊತ್ತು ತರ್ತಾ ಇದ್ವಿ, ಆ ಬೋರ್ವೆಲಿಂದ ಮತ್ತು ಆ ಮನೆಯಿಂದೆಲ್ಲ ಹೊತ್ತು ತರ್ತಾ ಇದ್ವಿ. ಇದೇ ಆ ಮಾಯನ ಹೌಸ್. ನಾನು ಹೇಳ್ತಿದ್ದೆಲ್ಲ, ನಾವು ಸಣ್ಣದಲ್ಲಿ ದೊಡ್ಡದಾದ ಮನೆ, ಅದಿದೆ ಮಾಯನ ಹೌಸ್. ಅಲ್ಲೊಂದು ಮನೆ ಕಾಣಿಸ್ತಾ ಇದೆಯಲ್ವಾ, ಅದು ಪುದಿಯ ಬಳ್ಪು ಅಂತ. ಅಲ್ಲಿ ರಮ್ಯಾಕ ಇದ್ಲು, ನಾವಲ್ಲಿ ಸಣ್ಣದಿರುವಾಗ ಆಟ ಆಡ್ಲಿಕ್ಕೆ ಹೋಗ್ತಾ ಇದ್ವಿ. ಹಲಸಿನ ಹಣ್ಣು ನೋಡಿ ಎಷ್ಟಾಗಿದೆ ಅಂತ ಮರದಲ್ಲಿ, ತುಂಬ ಹಲಸಿನ ಹಣ್ಣಾಗಿದೆ. ಇಲ್ಲಿ ಕೆಳಗೆ ಹಲಸಿನ ಹಣ್ಣಿದೆ. ಇದಿದೆಯಲ್ವಾ, ಇದು ಕಡವ ಅಂತ. ಇಲ್ಲಿ ನಾವು ಕೂತ್ಕೊಳ್ತಾ ಇದ್ವಿ ಈ ಕಡವದಲ್ಲಿ. ಅಂತ ಹೇಳಿದರೆ ಗೇಟ್ ಅಂತ ಅರ್ಥ. ಇದು ನಾವು ಶಾಲೆಯಿಂದ ನಡ್ಕೊಂಡು ಬರ್ತಾ ಇದ್ದ ದಾರಿ ಇದು. ಇದರಲ್ಲಿ ನಡ್ಕೊಂಡು ಬರ್ತಾ ಇದ್ವಿ. ಫುಲ್ ಎಲ್ಲಿ ನೋಡಿದರೂ ಕೂಡ ಇಲ್ಲಿ ಗಿಡ. ಹಳ್ಳಿಯ ವೈಬ್ ಈ ಮನೆಗೆ ಯಾವಾಗಲೂ. ಇದರಲ್ಲಿ ನಾವು ನಡ್ಕೊಂಡು ಹೋಗೋದು ಯಾವಾಗಲೂ.
चाहिए। ಗೈಸ್, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತೇನೆ. ಬಾಯ್.